ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಬ್ರೈಡಲ್ ವರ್ಕಿಗೆ ಬಂದಿದ್ದೀನಿ. ಸೊ ಅದನ್ನ ನಿಮಗೂ ತೋರಿಸೋಣ, ಹೇಗಿರುತ್ತೆ ನನ್ನ ಜರ್ನಿ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಲ್ಲೇ ಬ್ರೈಡಲ್ ವರ್ಕ್ ಮೈಸೂರು ಆಗಿರೋದ್ರಿಂದ ಹೊರಟ್ವಿ ನಾವು. 4:10 ಹಂಗೇನೋ ಮನೆ ಬಿಟ್ವಿ. ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ 4:45 ಆಗಿತ್ತು. ಇಲ್ಲೇ ಮೈಸೂರಲ್ಲೇ ಹೆಬ್ಬಾಳಲ್ಲಿ ಬಸವನಗುಡಿ ಸರ್ಕಲ್ಲು ಬಸವೇಶ್ವರ ಸಮುದಾಯ ಭವನ ಅಂತ ಇತ್ತು, ಅಲ್ಲಿ ಹೋಗಿದ್ದಿದ್ದು. ಇಲ್ಲಿಂದ ಏನು ನಮ್ಮ ಮನೆಗೆ 8 to 10 ಕಿಲೋಮೀಟರ್ ಏನೋ ಆಗ್ತಿತ್ತು ಅಷ್ಟೇ. ಅವ್ರು ಇನ್ನೂ ಬ್ರೈಡ್ ಇನ್ನೂ ಬಂದೇ ಇರಲಿಲ್ಲ. ಅವ್ರ ಕಡೆ ಏನೋ ಸಾವಾಗಿದ್ದರಿಂದ ಅವರು ಸ್ವಲ್ಪ ಲೇಟಾಗಿ ಬಂದರು. ರಿಸೆಪ್ಷನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಬೇಗನೆ ಹೋಗಿದ್ವಿ. 4:45ಗೆಲ್ಲ ರೀಚ್ ಆಗಿದ್ವಿ. ಅವ್ರು ಬರೋ ಅಷ್ಟರಲ್ಲಿ ನಾವೆಲ್ಲ ಹೇರ್ದು ಮತ್ತು ಮೇಕಪ್ದೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಮೇಕಪ್ದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೆ. ಅವ್ರು ಆ್ಯಕ್ಚುಲಿ ಬಂದಿದ್ದೆ 7:45 ಏನೋ ಆಗಿತ್ತು. ರಿಸೆಪ್ಷನ್ಗೂ ಟೈಮ್ ಆಗಿಬಿಟ್ಟಿತ್ತು. ಯಾವುದೇ ಥರ ಬಿಫೋರ್ ಪಿಕ್ ಆಗಲಿ ಆಫ್ಟರ್ ಪಿಕ್ ಆಗಲಿ ತೊಗೊಳಕ್ಕಾಗಲಿಲ್ಲ ರಿಸೆಪ್ಷನ್ದು. ಅವ್ರು ಬಂದಿದ್ದೇ ಲೇಟ್ ಆಗಿಬಿಟ್ಟಿತ್ತು. ಅದರಿಂದ ನಾವು ಅರೌಂಡ್ 3 hours ಏನೋ ವೆಯ್ಟ್ ಮಾಡಿದ್ದೀವಿ ಅವ್ರಿಗೆ. ಅವ್ರು ಬಂದೇ ಇದ್ದೇ ಲೇಟ್ ಆಗೋಯಿತು. ಇವ್ರು ಬಂದು ನನ್ನ ಸ್ಟೂಡೆಂಟು, ಇವರೇ ಹೇರ್ ಸ್ಟೈಲಿಗೆ ಬಂದಿದ್ದು. ಹೇಳ್ತಾಯಿದ್ರು, ನೀವು ಈ ಥರ ವೀಡಿಯೋ ಮಾಡಿ, ಆ ಥರ ವೀಡಿಯೋ ಮಾಡಿ, ಚೆನ್ನಾಗಿ ಬರುತ್ತೆ, ಹಂಗೆ ಬರುತ್ತೆ ಅಂತೆಲ್ಲ ತುಂಬ ಹೇಳ್ತಾಯಿದ್ರು. ಅದನ್ನೇ ವೀಡಿಯೋ ಮಾಡ್ಕೊತಾ ಇದ್ದೆ. ಅವ್ರು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹಿಂಗೆಲ್ಲ ಎದ್ದು ಆ ಕಡೆ ಈ ಕಡೆ ಓಡಾಡ್ತಿದ್ರು. ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಅವ್ರು ಬರೋ ತನಕ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ನಾವು ಅರ್ಥ ಮಾಡ್ಕೋಬೇಕಲ್ವ, ಅದಕ್ಕೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಬ್ಲಾಗು. ನಾನು 5 ಗಂಟೆಗೆಲ್ಲ ಎದ್ದು ಹಾಟ್ ವಾಟರ್ ಕುಡಿದ್ಬಿಟ್ಟು ಸರಿ ಆಯಿತು ಹೊರಡೋಣ ಇನ್ನೇನು ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಇವಳು ನನ್ನ ಮಗಳು ನಾವೆಲ್ಲೋ ರೆಡಿ ಆಗಿಬಿಟ್ರೆ ಸಾಕು, ಫಸ್ಟ್ ರೆಡಿ ಆಗಿಬಿಟ್ಟು ನಿಂತಿರ್ತಾಳೆ, ನಾನು ಬರ್ತೀನಿ ಅಂದ್ಕೊಂಡು. ನಾನು ಇಲ್ಲೇ ಇರಮ್ಮ, ಬೇಗ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಬರ್ತೀನಿ ಅಂದರೆ ಅವ್ಳು ಕೇಳ್ತಾನೆ ಇಲ್ಲ. ಅವಳೆಲ್ಲೋ ಕರ್ಕೊಂಡು ಹೊಂಟೋಗ್ಬಿಡ್ತೀವಿ ಅಂತ ಆಲ್ರೆಡಿ ಫುಲ್ ಖುಷಿ, ನಾನು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಫುಲ್ಲು ಬಾಲ ಎಲ್ಲ ಅಳ್ಳಾಡ್ಸ್ಕೊಂಡು ಬರ್ತಾಯಿದ್ಲು. ಹೇಳ್ತಾರಲ್ವ, ಮನುಷ್ಯರನ್ನ ನಂಬಾರ್ದು. ಈಗೆಲ್ಲ ಏನೇನೋ ನೀವು ನೋಡ್ತಿರ್ತೀರ, ಏನೇನೋ ಆಗ್ತಿರುತ್ತೆ. ಅದೇ ಥರ ನನ್ನ ಲೈಫಲ್ಲೂ ತುಂಬ ಏನೇನೋ ಆಗಿತ್ತು. ಬಟ್ ನಾನು ಇವಾಗ ಇರೋ ಸಿಚುವೇಷನಲ್ಲಿ ನನಗೆ ನನ್ನ ಸಿರಿನ ಬಿಟ್ಟರೆ ಯಾರನ್ನೂ ನಂಬತ್ರ ಇಲ್ಲ ನಾನು. ಸರಿ ಅಂದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಅವಳು ಹೋಗ್ತೀನಿ ಅಂದ ತಕ್ಷಣ ನಂಗೆ ಬೇಜಾರಾಗ್ತಾಯಿತ್ತು. ಅವಳನ್ನ ಡೋರ್ ಕ್ಲೋಸ್ ಮಾಡ್ಕೊಂಡು ನಂಗೆ ಹೋಗೋದು ನಂಗೆ ತುಂಬ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಕೆಲಸ ಅಂತ ಇದ್ದಾಗ ಹೋಗಲೇಬೇಕಾಗುತ್ತೆ. ಬರೋ ತನಕ ಏನಿಲ್ಲ, ಆರಾಮಾಗಿ ಮಲಗಿರ್ತಾಳೆ. ಹೋಗ್ಬಿಟ್ಟು ಸರಿ ಹೊರಡೋಣ ಅಂದ್ಬಿಟ್ಟು ಅವಳನ್ನ ಒಳಗಡೆ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಟ್ವಿ ನಾವು ಚೌಟ್ರಿಗೆ. ನಾವಲ್ಲಿ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 6:45 ಏನಾಗಿತ್ತು. ಬ್ರೈಡು ರೆಡಿಯಾಗಿದ್ರು, ನೆನೆ ಥರ ಏನು ಲೇಟ್ ಆಗಿರಲಿಲ್ಲ. ಹೋದ ತಕ್ಷಣ ಬ್ರೈಡಲ್ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವ್ರಿಗೆ ಸಿಂಪಲ್ಲಾಗಿ ಬೇಕಿತ್ತು, ಅಂದರೆ ನೀಟಾಗಿ ಕ್ಲಿಯರಾಗಿ ಬೇಕಿತ್ತು, ಚೆನ್ನಾಗಿ ಬೇಕಿತ್ತು. ಅವ್ರಿಗೆ ಇಷ್ಟ ಆಗೋ ಥರನೇ ಮೇಕಪ್ ಮಾಡಿಕೊಟ್ಬಿಟ್ಟು ಬಂದ್ವಿ. ನಿಮಗೂ ಯಾರಿಗಾದ್ರೂ ಬ್ರೈಡಲ್ ಅಥವಾ ನಾನ್ ಬ್ರೈಡಲ್ ಯಾವುದಾದ್ರೂ ಮೇಕಪ್ ಬೇಕಿದ್ದರೆ ನನಗೆ DM ಮಾಡಿ, ಪ್ಯಾಕೇಜ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ಮಾರ್ನಿಂಗ್ದು ಹೋಗ್ಬೇಕಾದ್ರೆ ನಾನು ಮಾಡ್ಕೊಂಡಿದ್ದು ಕ್ಲಿಪ್ಸ್ಗಳು. ಇನ್ನೂ ಯಾರೂ ಬಂದಿರಲಿಲ್ಲ ಚೌಟ್ರಿಗೆ. ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿದ್ರು ಬ್ರೈಡು. ಇದು ಅವ್ರದ್ದು ಬಿಫೋರ್ ಮೇಕಪ್ ಲುಕ್ಕು. ಇವರೇ ನನ್ನ ಸ್ಟೂಡೆಂಟ್ ಸ್ಪಂದನ ಅಂತ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಸ್ಪಂದನ. ಇದು ಅವ್ರದ್ದು ಆಫ್ಟರ್ ಮೇಕಪ್ ಲುಕ್ಕು, ನೀವು ನೋಡ್ತಿರ್ಬೋದು. ಇದೇ ಅವ್ರದ್ದು ಬ್ರೈಡಲ್ ಮೇಕಪ್ ಲುಕ್ಕು. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಅದಾದಮೇಲೆ ಅವ್ರದ್ದು ಸೆಕೆಂಡ್ ರಿಸೆಪ್ಷನ್ಗೂ ಸ್ಯಾರಿ ಚೇಂಜ್ ಮಾಡಿ ಜಸ್ಟ್ ಟಚಪ್ ಕೊಡಬೇಕಿತ್ತು. ನಾನು ಅಲ್ಲಿ ತನಕ ನನ್ನ ಕಸಿನ್ ಮನೆಗೆ ಹೋಗ್ಬಿಟ್ಟು ಬಂದು ಅಲ್ಲೇ ಇನ್ನೇನು ಟೈಮ್ ಹತ್ತತ್ರ 12 ಆಗ್ತಿದೆಯಲ್ಲ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಬಂದುಬಿಟ್ಟು ಪಾರ್ಕ್ ಅಲ್ಲೇ ಇತ್ತು, ಚೌಟ್ರಿ ಪಕ್ಕದ ಎದುರುಗಡೆನೆ. ಸೊ ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ರದ್ದು ರಿಸೆಪ್ಷನ್ ಹಾಲಿಗೆ ಹೋದ್ವಿ. ಅದಾದಮೇಲೆ ನೋಡಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ದೆಲ್ಲ ವೀಡಿಯೋಸ್ಗಳೆಲ್ಲ ಹಾಕಿದ್ರು. ಅದಾದಮೇಲೆ ರೆಡಿ ಮಾಡಿಬಿಟ್ಟು ರಿಟರ್ನ್ ಮನೆಗೆ ಬಂದೆ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್.